ನಮಸ್ಕಾರಗಳು ಪ್ರಿಯ ಪ್ರೇಕ್ಷಕರ ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇಂದು ಪರಿಚಯವಾಗುತ್ತಿರುವಂತಹ ಹುಡುಗಿ 26 ವರ್ಷದವರು. ಇವರು ಮಂಗಳೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇವರು ಬಿಟೆಕ್ ಅನ್ನು ಮುಗಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹಾಗೆ ಇವರ ಹವ್ಯಾಸಗಳನ್ನು ನಾವು ನೋಡಿದ್ರೆ ಓದು, ಪಾಠಶಾಲೆ, ಸಹಾಯ, ಟ್ರಾವೆಲ್ ಮಾಡುವುದು ಮತ್ತು ಸಂಗೀತ ಕೇಳುವುದು ಇವರ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ. ಸಹಾನುಭೂತಿ, ಆತ್ಮವಿಶ್ವಾಸ ಮತ್ತು ಸಂತೋಷದ ನಗು ಇವರನ್ನು ವಿಶಿಷ್ಟವಾಗಿ ಮಾಡುತ್ತದೆ ಎಂದು ಕೂಡ ಹೇಳಲಾಗ್ತಿದೆ. ಹಾಗೆ ಸ್ನೇಹಿತರೆ, ಈಗ ಅವರಿಗೆ ಬೇಕಾದಂತಹ ಗಂಡು ಈ ರೀತಿ ಇರಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ. ಈ ಹುಡುಗಿಗೆ ಬೇಕಾದಂತಹ ವರ ಪ್ರಾಮಾಣಿಕನೂ ಆಗಿರಬೇಕಂತೆ, ಜವಾಬ್ದಾರಿಯನ್ನು ಹೊಂದಿರುವವನು ಬೇಕು ಎಂದು ಬಯಸಿದ್ದಾರೆ. ಹಾಗೆ ಸ್ನೇಹಪರ ಮತ್ತು ಕುಟುಂಬದ ಮೌಲ್ಯಗಳನ್ನು ಗೌರವಿಸುವವನು ಬೇಕು ಎಂದು ಇವರು ಬಯಸುತ್ತಿದ್ದಾರೆ. ಹಾಗೆ ಜೀವನದಲ್ಲಿ ಪ್ರೀತಿ, ಗೌರವ ಮತ್ತು ಬೆಂಬಲದ ಜೊತೆಗೆ ಸಾಗಲು ಸಿದ್ಧನಾಗಿರುವವನು ಬೇಕು ಎಂದು ಬಯಸುತ್ತಿದ್ದಾರೆ. ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಮಧ್ಯಮ ವರ್ಗದ ಕುಟುಂಬ ಇವರದ್ದು. ತಂದೆ ಬ್ಯಾಂಕ್ ಅಧಿಕಾರಿ, ತಾಯಿ ಗೃಹಿಣಿ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಒಬ್ಬ ತಂಗಿ ಕೂಡ ಇದ್ದಾಳೆ. ಪ್ರಸ್ತುತ ವಿದ್ಯಾರ್ಥಿನಿ. ಪರಿವಾರವು ಒಗ್ಗಟ್ಟಿನ ಮತ್ತು ಸಹಾಯಮಯ ಪರಿವಾರ ಎಂದು ತಿಳಿಸಿದ್ದಾರೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ಸಹನಶೀಲ, ಶ್ರಮಶೀಲ, ಸ್ನೇಹಪರ ಮತ್ತು ಹೃದಯಸ್ಪರ್ಶಿ ಸ್ವಭಾವವನ್ನು ಇವರು ಹೊಂದಿದ್ದಾರೆ. ಸಮಾಜದ ಮೌಲ್ಯಗಳನ್ನು ಗೌರವಿಸುವ ಗುಣಗಳು ಈ ಹುಡುಗಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಎಂದು ಕೂಡ ತಿಳಿಸಲಾಗ್ತದೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಕಾಲೇಜುಗಳ ಸಮಯದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ್ದರು. ಆದರೂ ಧೈರ್ಯದಿಂದ ಮುಂದುವರಿಯುವ ಬಲ ಇವರಲ್ಲಿ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಸ್ನೇಹಿತರೆ, ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಪ್ರೀತಿ, ಗೌರವ ಮತ್ತು ನಂಬಿಕೆಯ ಬಂಧನ ಎಂದು ಇವರು ನಂಬುತ್ತಾರೆ. ಸಮಸ್ಯೆಗಳನ್ನು ಹಂಚಿಕೊಳ್ಳುವ, ಒಗ್ಗಟ್ಟಾಗಿ ಜೀವನವನ್ನು ಸಾಗಿಸುವ ಸಂಗಾತಿ ಬೇಕು ಎಂಬುದು ಇವರ ಮುಖ್ಯವಾದ ಅಭಿಪ್ರಾಯವಾಗಿದೆ. ಅಂತಿಮ ಆಹ್ವಾನ. ಸ್ನೇಹಿತರೆ, ಈ ಪ್ರೊಫೈಲ್ ನೋಡಿ ನಿಜವಾಗಿಯೂ ಮನಸ್ಸಿಗೆ ತಟ್ಟಿದರೆ ಹೊಸ ಜೀವನದ ಅಧ್ಯಾಯವನ್ನು ಆರಂಭಿಸಲು ಸಂಪರ್ಕಿಸಬಹುದು. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.